ಜಗವೇ ನೀನು ಗೆಳತಿಯೇ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ. ಇವತ್ತು ರಥಸಪ್ತಮಿ. ನಮ್ಮನೇಲಿ ರಥಸಪ್ತಮಿ ಪೂಜೆ ಹೇಗಾಯಿತು ಅಂತ ಚಿಕ್ಕದಾಗಿ ಶೇರ್ ಮಾಡಿದ್ದೀನಿ. ಈ ವರ್ಷ ನನಗೆ ಪ್ರತಿಯೊಂದು ಹಬ್ಬನೂ ತುಂಬಾ ಖುಷಿ ಕೊಡ್ತಾ ಇದೆ. ಯಾಕಂದರೆ ಪ್ರತಿಯೊಂದು ಹಬ್ಬನೂ ಹೊಸ ಮನೆಯಲ್ಲಿ ನಾನು ಆಚರಣೆ ಮಾಡ್ತಾ ಇದ್ದೀನಿ. ಹಾಗಾಗಿ ಇವತ್ತು ಕೂಡ ಬೆಳಗ್ಗೆ ಬೇಗನೆ ಎದ್ದು 8 ಗಂಟೆ ಒಳಗಾಗಿ ಪೂಜೆ ಮಾಡಬೇಕು ಅಂತ ತುಂಬ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ದೆ. ಎಷ್ಟೋ ಸಲ ನಾವು ಅಂದ್ಕೊಂಡಾಗೆ ಆಗೋದೇ ಇಲ್ಲ. ಅದೇ ರೀತಿ ಇವತ್ತು ಕೂಡ ಅಷ್ಟೇ, ಪೂಜೆಗೆಲ್ಲ ರೆಡಿ ಮಾಡಿ ರಂಗೋಲಿ ಹಾಕೋಣ ಅಂತ ಕೆಳಗಡೆ ಹೋದೆ. ನವಿಲನ್ನು ನೋಡಿ ತುಂಬ ಖುಷಿ ಆಯಿತು. ಹಾಗೆ ಈ ಒಂದು ಕ್ಲಿಪ್ಪಿಂಗ್ನ ತಗೊಂಡೆ. ಈ ಥರ ಸಿಂಪಲ್ಲಾಗಿ ರಂಗೋಲಿ ಹಾಕಿದ್ದೀನಿ. ಅಷ್ಟೇ ಅಲ್ಲದೆ ಇವತ್ತು ಪೂಜೆ ಜೊತೆಗೆ ಇನ್ನೊಂದು ವಿಶೇಷ ಕೂಡ ಇದೆ. ಅದೇನು ಅಂತ ತಿಳ್ಕೊಬೇಕು ಅಂದರೆ ವಿಡಿಯೋನ ಕೊನೆ ತನಕ ನೋಡಿ. ನಾನು ಇದೇ ಮೊದಲನೇ ಸಲ ಈ ರೀತಿ ಮನೆ ಬಾಗಿಲ ಹತ್ರ ರಂಗೋಲಿ ಹಾಕಿರೋದು. ಎಷ್ಟೋ ವರ್ಷದಿಂದ ಇದೆಲ್ಲ ಅಭ್ಯಾಸನೇ ತಪ್ಪೋಗ್ಬಿಟ್ಟಿತ್ತು. ಯಾಕೆಂದರೆ ಅಲ್ಲೆಲ್ಲ ಬಾಗಿಲು ತೊಳೆಯೋಕ್ಕೆ, ಮೆಟ್ಲು ತೊಳೆಯೋಕ್ಕೆ, ರಂಗೋಲಿ ಹಾಕೋಕ್ಕೆ ಅಂತ ಒಬ್ಬರನ್ನ ನೇಮಿಸಿ ತಿಂಗಳಿಗಿಷ್ಟು ಅಂತ ಅಮೌಂಟನ್ನು ಕಲೆಕ್ಟ್ ಮಾಡಿ ಕೊಡ್ತಾಯಿದ್ರು. ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆನೇ ಇವತ್ತು ರಥಸಪ್ತಮಿ ರಂಗೋಲಿ ಹಾಕಿದ್ದೀವಿ ಇಬ್ಬರು ಸೇರಿ. ಹೇಗಿದೆ ಅಂತ ಹೇಳಿ. ತುಂಬ ಸಿಂಪಲಾಗಿ ಹಾಕಿರೋದು. ದೊಡ್ಡದಾಗಿ ಹಾಕಬೇಕು ಅಂತ ಅಂದ್ಕೊಂಡು, ಬಟ್ ಆದರೆ ಲೇಟ್ ಆಗೋಗುತ್ತೆ ಪೂಜೆಗೆ, ಅದಕ್ಕೆ ಚಿಕ್ಕದಾಗಿ ಹಾಕಿದ್ವಿ. ಮತ್ತು ದೊಡ್ಡದಾಗಿ ಹಾಕಿದ್ರೆ ಗಾಡಿಗಳೆಲ್ಲ ಹೋಗ್ತಾ ಇರುತ್ತೆ, ಈ ನಾಯಿಗಳೆಲ್ಲ ಓಡಾಡ್ತಾ ಇರುತ್ತೆ. ಇಷ್ಟು ಕಷ್ಟಪಟ್ಟು ರಂಗೋಲಿ ಹಾಕಿ ಸ್ವಲ್ಪ ಹೊತ್ತು ಇರಲಿಲ್ಲ ಅಂದರೆ ಬೇಜಾರಾಗುತ್ತೆ ಅಲ್ವಾ. ಅದಕ್ಕೆ ಸಾಕು, ಚಿಕ್ಕದಾಗಿದ್ರೂ ಚೆನ್ನಾಗಿರುತ್ತೆ. ಎಲ್ರಿಗೂ ನಮಸ್ಕಾರ. ಗೆಳತಿ ದಿನಚರಿಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತು ರಥಸಪ್ತಮಿ. ಪ್ರೀತಿಯ ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ಈ ರಥಸಪ್ತಮಿ ಹಬ್ಬದ ಶುಭಾಶಯಗಳು. ಒಂದು ಕಡೆ ಒಂದೊಂದು ಕಡೆ ರೆಡಿ ಮಾಡ್ಕೊತಾ ಇದ್ದೀನಿ. ಗೋಧಿ ಪಾಯಸ ಮಾಡೋದಕ್ಕೆ ಇಟ್ಟಿದ್ದೀನಿ. ಪೂಜೆಗಂತೂ ರೆಡಿ ಮಾಡಿ ಆಯಿತು, ಎಲ್ಲ ರೆಡಿಯಾಗಿದೆ. ಇನ್ನು ನೈವೇದ್ಯ ಇಟ್ಬಿಟ್ಟು ಪೂಜೆ ಮಾಡಬೇಕು. ಹೊರಗಡೆನೂ ತುಳಸಿ ಗಿಡದ ಹತ್ರನೇ ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಹಾಗೆ ಈಗ ದೀಪ ಮಾಡ್ಕೋಬೇಕು, ಅದಕ್ಕೂ ಕೂಡ ಮಾಡ್ಕೋತಾ ಇದ್ದೀನಿ. ಒಂದೊಂದು ಕೆಲಸ ಒಂದೊಂದು ಕಡೆ ಹಂಗೆ ಮಾಡ್ಕೋತಾ ಇದ್ದೀನಿ. ಇವತ್ತು ಇನ್ನೊಂದು ಕೆಲಸ ಏನಂತಂದರೆ, ಗೆಸ್ಟ್ ಬರ್ತಾ ಇದ್ದಾರೆ ಮನೆಗೆ. ಇವತ್ತೊಂದು ಸಣ್ಣ ಫಂಕ್ಷನ್ನು ಮನೇಲಿ. ಫಂಕ್ಷನ್ ಅಂತಂದರೆ ಇನ್ನೊಂದು ಕನ್ಸ್ಟ್ರಕ್ಷನ್ ಆಗ್ತಾ ಇದೆ, ಅದರದ್ದು ಭೂಮಿ ಪೂಜೆ. ನಮ್ಮವರೇ ಇನ್ನೊಬ್ಬರು ನಮ್ಮನೆ ಪಕ್ಕದಲ್ಲಿ ಕಟ್ತಾ ಇದ್ದಾರೆ. ಇವತ್ತು ಅದರದ್ದು ಪೂಜೆ ಇದೆ. ಹಾಗಾಗಿ ಸ್ವಲ್ಪ ಕೆಲಸ ಜಾಸ್ತಿನೇ ಇದೆ. ಎಷ್ಟಾಗುತ್ತೋ ಅಷ್ಟು ವಿಡಿಯೋ ಕವರ್ ಮಾಡಿಕೊಂಡು ಶೇರ್ ಮಾಡ್ತೀನಿ. ಕಂಪ್ಲೀಟ್ ಡೀಟೇಲಾಗಿ ಮಾಡಬೇಕು ಅಂತ ನಾನು ಅಂದ್ಕೊಳ್ತೀನಿ. ಬಟ್ ನೋಡಿ, ನಾವು ಪ್ಲ್ಯಾನ್ ಮಾಡ್ಕೊಳ್ಳೋದೇ ಒಂಥರ, ಅದು ಆಗೋದೇ ಇನ್ನೊಂಥರ. ನಾವು ಇಲ್ಲಿ ಒಟ್ಟಿಗೆ 3 ಜನ ಸೈಟ್ ತೊಗೊಂಡಿದ್ದು. ನಾವೀಗ ಮನೆ ಕಟ್ಕೊಂಡು ಬಂದ ಮೇಲೆ, ಒಬ್ಬರು ಬಂದ ಮೇಲೆ ಇನ್ನೊಬ್ರಿಗೂ ಧೈರ್ಯ ಅಲ್ವಾ, ನಾವು ಕಟ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಈಗ ಕಟ್ಟಕ್ಕೆ ಶುರು ಮಾಡ್ತಾ ಇದ್ದಾರೆ. ಇದಕ್ಕಿಂತ ಮೊದಲು ಕೂಡ ಅಂದರೆ ಕಾರ್ತಿಕ ಮಾಸದಲ್ಲಿ ಭೂಮಿ ಪೂಜೆ ಮಾಡಿ ಬೋರ್ ಕೂಡ ಹಾಕಿಸಿ ಅದು ಕೆಲಸ ಸ್ಟಾಪ್ ಆಗಿಬಿಟ್ಟಿದೆ. ಯಾಕೆಂದರೆ ಟೆಂಪ್ರವರಿ ಮೀಟ್ರ್ ಕೊಡ್ತಾ ಇಲ್ಲ, ಕರೆಂಟ್ದು ಮೀಟ್ರ್ ಕೊಡ್ತಾ ಇಲ್ಲ ಅಂಥೇಳಿ ಅದು ಕೆಲಸ ಸ್ಟಾಪ್ ಆಗಿದೆ. ಈಗ ಅದೆಲ್ಲ ಕೂಡ ಅಪ್ರೂವಲ್ ಆಗಿದೆ. ಹಾಗಾಗಿ ಇದಕ್ಕೆ ಮೇಲೆ ಕೆಲಸನ ಶುರು ಮಾಡಬೇಕು. ಅದೆಲ್ಲ ಕೂಡ ಅಪ್ಡೇಟ್ಸ್ ನಾನು ಮುಂದಿನ ವಿಡಿಯೋಗಳಲ್ಲಿ ಕೊಡ್ತಾ ಹೋಗ್ತೀನಿ. ಈ ರೀತಿ ನನ್ನ ಪೂಜೆಗೆ ಸಿದ್ಧತೆ ಮಾಡ್ಕೊಂಡಿದ್ದೀನಿ. ಸೂರ್ಯನಿಗೆ ಅರ್ಘ್ಯ ಕೊಡೋದಕ್ಕೆ ನೀರನ್ನು ಕೂಡ ಇಟ್ಟಿದ್ದೀನಿ. ನಾನು ಚಿಕ್ಕ ತಾಮ್ರದ ಚೊಂಬಲ್ಲಿ ಇಟ್ಟಿದ್ದೀನಿ. ಯಾಕೆಂದರೆ ಇವತ್ತು ನಾನು ಕೊಡ್ತೀನಿ, ಯಜಮಾನ್ರೂ ಕೊಡ್ತಾರೆ, ಮತ್ತು ನನ್ನ ಮಗನ ಕೈಲಿ ಇವತ್ತಿಂದ ಶುರು ಮಾಡಿಸೋಣ ಅಂಥೇಳಿ ಚಿಕ್ಕದು ತಾಮ್ರದ ಚೊಂಬಲ್ಲಿ ನೀರಿಟ್ಟಿದ್ದೀನಿ. ತುಳಸಿ ಗಿಡಕ್ಕೆ ಆ ನೀರನ್ನ ಹಾಕೋದು. ಗೋಧಿ ಪಾಯಸ ಈ ಥರ ಮಾಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಮಾಡಿಕೊಂಡೆ. ಇನ್ನು ಗೆಸ್ಟ್ಗಳು ಬರ್ತಾರಲ್ವ, ಅವ್ರಿಗೂ ಪ್ರಸಾದ ಥರ ಕೊಡ್ಬೋದು, ಸ್ವೀಟ್ ಕೊಡ್ಬೋದು ಅಂಥೇಳಿ ಸ್ವಲ್ಪ ಜಾಸ್ತಿನೇ ಗೋಧಿ ಪಾಯಸ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು. ಪ್ರಸಾದ ಅಂದರೆ ಯಾವಾಗಲೂ ಹಾಗೆ ಅಲ್ವಾ. ಇದಕ್ಕೆ ಒಂದೇ ಒಂದು ಚೂರು ಪಚ್ಕರ್ಪೂರ ಹಾಕ್ಬಿಟ್ರೆ ಸಾಕು. ದೇವಸ್ಥಾನದಲ್ಲಿ ಯಾವ ಟೇಸ್ಟ್ ಇರುತ್ತೋ ಅದೇ ಥರನೇ ಟೇಸ್ಟ್ ಇರುತ್ತೆ. ಈ ಥರ ಒಂದು ತಾಮ್ರದ ಸೂರ್ಯನನ್ನು ದೇವ್ರ ಮನೆ ಬಾಗಿಲಲ್ಲಿ ಹಾಕಿದ್ದೀನಿ. ಇದನ್ನು ಮನೇಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಎಷ್ಟೋ ಕಡೆ ವ್ಯಾಪಾರ ಮಾಡುವಂಥ ಜಾಗದಲ್ಲಿ, ಅಂಗಡಿಗಳ ಮುಂಭಾಗದಲ್ಲಿ ಹಾಕಿರ್ತಾರೆ. ಯಾಕೆಂದರೆ ವಾಸ್ತುದೋಷ ನಿವಾರಣೆ ಆಗುತ್ತೆ, ಮತ್ತು ಒಳ್ಳೆ ಎನರ್ಜಿ ಇರುತ್ತೆ, ಪಾಸಿಟಿವ್ ಎನರ್ಜಿ ತುಂಬಾ ಹೆಚ್ಚಾಗಿರುತ್ತೆ. ಹಾಗಾಗಿ ಈ ರೀತಿ ತಾಮ್ರದ ಸೂರ್ಯನ ಮನೇಲಿ ಇಟ್ಕೊಳ್ಳೋದು ತುಂಬ ಒಳ್ಳೆಯದು. ಯಾರಾದರೂ ತೊಗೋಬೇಕು ಅಂತ ಅಂದ್ಕೊಂಡಿದ್ರೆ ಈ ಮಾಘ ಮಾಸದಲ್ಲಿ ತೊಗೊಳ್ಳಿ, ತುಂಬಾ ಒಳ್ಳೆಯದು. ಮನೆ ಒಳಗಡೆ ಕೂಡ ಇಟ್ಕೋಬೋದು, ಅಥವಾ ನೀವು ಮೇನ್ ಡೋರಿನ ಹೊರಗಡೆ ಕೂಡ ಹಾಕ್ಬೋದು, ತುಂಬ ಒಳ್ಳೆಯದು. ಈ ಥರ ಎಲ್ಲನೂ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ಪೂಜೆ ಮಾಡಬೇಕು, ಮತ್ತು ಅಲ್ಲೂ ಕೂಡ ಪೂಜೆಗೆ ಹೋಗಬೇಕು. ಅವ್ರಿಗೆ ಭೂಮಿ ಪೂಜೆ ಮಾಡೋದಕ್ಕೆ 9 ಗಂಟೆಯಿಂದ 10 ಗಂಟೆ ಒಳಗಡೆ ಮಾಡಬೇಕು ಅಂತ
ಎಲ್ಲರೂ ಕೂಡ ಆಲ್ರೆಡಿ ಬಂದು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ನಾನು ಇಲ್ಲಿ ಪೂಜೆ ಮಾಡಿಬಿಟ್ಟು ಅಲ್ಲೂ ಹೋಗಬೇಕು, ನಮ್ಮ ಮನೆ ಪಕ್ಕದಲ್ಲೇ. ಅಂದರೆ ನಮ್ಮ ಯಜಮಾನರ ಸೋದರ ಮಾವ ಇಲ್ಲಿ ಮನೆ ಕಟ್ತಾ ಇರೋದು. ಅವರ ಕೆಲಸಗಳು ಕೂಡ ತುಂಬ ಸರಾಗವಾಗಿ ಚೆನ್ನಾಗಾಗಲಿ ಅಂತ ದೇವರ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಮನೇಲಿ ಪೂಜೆ ಮಾಡಿ ಈಗ ನಾನು ಕೂಡ ಅಲ್ಲೋಗಿ ಜಾಯಿನ್ ಆಗ್ತಾ ಇದ್ದೀನಿ. ವಿಡಿಯೋನ ಎಂಡ್ ತನಕ ನೋಡಿ ಪೂಜೆ ಹೇಗಿತ್ತು ಅನ್ನೋದನ್ನು ತಪ್ಪದೆ ಕಮೆಂಟಲ್ಲಿ ತಿಳಿಸಿ, ಆಯಿತಾ? ಕಡ್ಡಿ ಅನ್ಸ್ಕೊಡ್ರಿ ಹಂಗೆ ಒಬ್ರು. ಒಳಗೆಲ್ಲ ಓಡಾಡೋದು ಆಯಿತು ಅನ್ಸುತ್ತೆ. ಬಂದ ಮನೆಯಿಂದ ಊಟ ತಿಂದಿಲ್ಲ ಅವರು. ಇಬ್ರು ಜೊತೆಗೆ ಮಾಡ್ರಿ, ಇಬ್ರು ಅದೇ ಇಟ್ಕೊಳ್ಳಿ ಸಾಕಮ್ಮ, ಅದನ್ನೇ ಇಟ್ಕೊಳ್ರಿ. ಒಳಗಡೆ ಅವನ್ನ ಎಲ್ಲರೂ ಸಪ್ರೇಟ್ ಹೋಗ್ತಿದ್ದೆ. ಅಣ್ಣ ಬನ್ನಿ. ಅವ್ರೇನು ದಾಟಕ್ಕಾಗಲ್ಲ ಬಿಡು. ಏಯ್ ಆಗಲ್ಲ, ಸುಮ್ಮನೆ ಯಾಕಲ್ಲ, ಸುಮ್ಮನೆ ಮೋರಿ ದಾಟಕ್ಕಾಗಲ್ಲ. ನೀವು ಮಾಡ್ರಿ ಸಾಕು. ಯಾರದು ಯಾರು ಮಾಮ ಮಾಮ ಅವನೇ ಅಂತ ಇಲ್ಲ ಇಲ್ಲ ಮಾಡಲಿ ಬಿಡ ಸಾಕು, ಯಾರೋ ಒಬ್ರು ಮಾಡಲಿ. ಎಲ್ಲಕ್ಕೂ ಇದು ಇದಕ್ಕಿದ್ರೆ ಅಕ್ಕಿಗೆ ಇದು ಹಾಕಿ. ಹ್ಞೂ ಇಲ್ಲ ಆಯ್ತಾಯ್ತು. ಅಕ್ಷತೆ ಕೊಡುವ ಹೇಳಿದ್ರೆ ಕೋಪ, ಹೇಳಿದ್ರೆ ಕಷ್ಟ. ಪೂಜೆ ಆದ್ಮೇಲೆ ಇರಪ್ಪ ಸಮಯ ಹೇಳಿದ್ದು ಯಾವ್ದು ಹೇಳಿದ್ರು ಆಗಲ್ಲ, ಹೇಳಿದ್ರೆ ಆಗಲ್ಲ. ಅರ್ಶಿನ ಕುಂಕುಮ ಕೊಡುವಾಗ ಅವ್ರು ಇದು ಮಾಡ್ಕೊತಾರೆ ಬಿಡು, ಹಾಕ್ತಾರೆ.
ಎಲ್ಲ ಮಾಡ್ತಾನೆ, ಅವೆಲ್ಲ ನಿಂಗೆ ಹಂಗೆ ಹೇಳ್ತಾನೆ ಹಂಗೆ ಮಾಡ್ತಾನೆ. ಕೈ ಬೇಕಪ್ಪ, ಅಡ್ಬಿಡು. ಏ ಬೇಡ, ಧೂಳು ಬೇಡ, ಅದಲ್ಲ ಧೂಳು ಅಲ್ಲೆಲ್ಲ.